ಹಿಂದಿನ ಎಪಿಸೋಡಲ್ಲಿ ರೂಮ್ ಬಾಯ್ ಆ ದಿನ ನಡೆದಿದ್ದ ಎಲ್ಲ ವಿಷಯಗಳನ್ನ 3 ಜನ ಫ್ರೆಂಡ್ಸ್ಗೆ ತಿಳಿಸ್ತಾನೆ. ಅಚ್ಚರಿ ಏನಂದ್ರೆ ಆ 4 ಜನ ಬೇರೆ ಯಾರೂ ಅಲ್ಲ, ಇವ್ರ ಫ್ರೆಂಡ್ಸೇ ಆಗಿರ್ತಾರೆ. ಇವರಿಗೆ ಆ ರೂಮ್ ಒಳಗಡೆ ಏನಾಗಿತ್ತು, ಉಳಿದ 3 ಜನ ಏನಾದ್ರು ಅನ್ನೋ ಪ್ರಶ್ನೆ ತುಂಬಾನೇ ಕಾಡುತ್ತೆ. ಆದ್ರೆ ಅದನ್ನ ಹೇಳೋದಕ್ಕೆ ಆ 3 ಜನ ಸಿಗ್ಬೇಕು. ಮಿಸ್ ಆದಂತ ಆ 3 ಜನನೇ ಹೇಳ್ಬೇಕು. ಹಾಗಾದ್ರೆ ಬನ್ನಿ, ಆ 3 ಜನ ಏನಾದ್ರು ಅವತ್ತು ಆ ದಿನ ರೂಮಲ್ಲಿ ಏನಾಗಿತ್ತು ಅಂತ ಈ ಎಪಿಸೋಡಲ್ಲಿ ನೋಡೋಣ. ರೂಮ್ ಬಾಯ್ ಆ ದಿನ ಹೋಟೆಲ್ ರೂಮ್ನಲ್ಲಿ ನಡೆದ ವಿಷಯ ಹೇಳಿದ ನಂತರ ಈ 3 ಜನ ಫ್ರೆಂಡ್ಸ್ ಇನ್ನು ಈ ಹೋಟೆಲ್ನಲ್ಲಿ ಇದ್ರೆ ಆಗಲ್ಲ ಅಂತ ಹೇಳಿ ರೂಮ್ ಚೆಕ್ಔಟ್ ಮಾಡಿ ಬೀಚ್ ಕಡೆ ಬರ್ತಾರೆ. ಸಮಯ ಸುಮಾರು ರಾತ್ರಿ 2:30 ಗಂಟೆ ಆಗಿರುತ್ತೆ. ಏನ್ ಮಾಡೋದು ಅಂತ ಗೊತ್ತಾಗಲ್ಲ. ಬೆಳಿಗ್ಗೆ 7:30ಗೆ ಅವರ ಟ್ರೈನ್ ಬುಕ್ ಆಗಿರುತ್ತೆ. ಹೀಗೆ ಬೀಚಲ್ಲೇ ಸಮಯ ಕಳೆದು ಬೆಳಿಗ್ಗೆ ಹೋಗೋಣ ಅಂತ ಡಿಸೈಡ್ ಆಗ್ತಾರೆ. ಅಷ್ಟರಲ್ಲಿ ಒಬ್ಬನ ಫೋನ್ ರಿಂಗ್ ಆಗುತ್ತೆ. ನೋಡಿದ್ರೆ ಅವತ್ತು ಆ ರೂಮ್ನಲ್ಲಿ ಮಿಸ್ ಆದಂತ 3 ಜನರಲ್ಲಿ ಒಬ್ಬನ ಕಾಲ್ ಆಗಿರುತ್ತೆ. ಈ ಕಾಲ್ ಬರೋದನ್ನ ನೋಡಿ 3 ಜನ ತುಂಬಾ ಭಯಪಡ್ತಾರೆ. ಇವನ್ ಯಾಕೆ ಇಷ್ಟು ದಿನ ಆದ್ಮೇಲೆ ಕಾಲ್ ಮಾಡ್ತಿದ್ದಾನೆ ಅಂತ ಕಾಲ್ ರಿಸೀವ್ ಮಾಡಿದ್ರೆ ಅವ್ರು ಇರೋ ಜಾಗ ಹೇಳಿ ನಮ್ಮನ್ನ ಬೇಗ ಬಂದು ಮೀಟ್ ಮಾಡಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಇವರಿಗೆ ಏನ್ ಮಾಡೋದು ಅಂತ ಗೊತ್ತಾಗಲ್ಲ. ಹಾಗೆ ರಾತ್ರಿ ಸಮಯ ಕಳೆದು ಬೆಳಿಗ್ಗೆ ಅವರು ಹೇಳಿರೋ ಜಾಗಕ್ಕೆ ರೀಚ್ ಆಗಿ ಅವರಿಗೆ ಸಿಗ್ತಾರೆ. ಅವ್ರು ಸಿಕ್ಕಿದ ತಕ್ಷಣ ಮೊದಲು ಆ ರೂಮ್ನ ಬಗ್ಗೆ ವಿಚಾರಿಸ್ತಾರೆ. ಅಲ್ಲಿ ಏನಾಗಿತ್ತು, ಏನ್ ವಿಷಯ ಅಂತ ಕೇಳ್ತಾರೆ. ಹೀಗೆ ಅವರು ರೂಮಲ್ಲಿ ನಡೆದ ವಿಷಯ ಹೇಳೋದಕ್ಕೆ ಶುರು ಮಾಡ್ತಾರೆ. ನಾವು 4 ಜನ ಗೋವಾಗೆ ಸಂಜೆ 7 ಗಂಟೆ ಹಾಗೆ ರೀಚ್ ಆಗ್ತೀವಿ. ರೀಚ್ ಆದ್ಮೇಲೆ ಅಲ್ಲಿ ಒಂದು ರೂಮ್ ಬುಕ್ ಮಾಡಿ ರೂಮಲ್ಲೇ ಪಾರ್ಟಿ ಮಾಡಿ ಆಮೇಲೆ ಹೊರಗೆ ಹೋಗೋಣ ಅಂತ ಜೋರಾಗಿ ಸೌಂಡ್ ಇಟ್ಟು ಪಾರ್ಟಿ ಮಾಡೋದಕ್ಕೆ ಶುರು ಮಾಡ್ತೀವಿ. ಸ್ವಲ್ಪ ಹೊತ್ತು ಆಗ್ತಿದ್ದಂತೆ ನಮ್ಮಲ್ಲೊಬ್ಬನಿಗೆ ಏನಾಗಿತ್ತೋ ಗೊತ್ತಿಲ್ಲ, ಜೋರಾಗಿ ಕೂಗೋಕೆ ಶುರು ಮಾಡ್ತಾನೆ. ನಮ್ಮ ಹತ್ರ ಗಲಾಟೆಗೂ ಬರ್ತಾನೆ. ಹೀಗೆ ತಲೆನ ಗೋಡೆಗೆ ಬಡಿಯೋಕೆ ಶುರು ಮಾಡ್ತಾನೆ. ನಾವು ಅವನ್ನ ತಡೆಯೋಕೆ ಹೋದ್ವಿ, ಆದ್ರೆ ಅವನು ನಮ್ಮನ್ನೇ ಕೊಲ್ಲೋಕ್ ಬಂದ. ಹೀಗೆ ತಲೆನ ಗೋಡೆಗೆ ಬಡ್ದು ಸತ್ತೇ ಹೋಗ್ಬಿಡ್ತಾನೆ. ಇದನ್ನ ನೋಡಿ ನಮ್ಗೇನ್ ಮಾಡೋದು ಅಂತ ಗೊತ್ತಾಗದೆ ಭಯದಲ್ಲಿ ನಾವು ಅಲ್ಲಿಂದ ಓಡ್ ಬಂದ್ವಿ. ಆದ್ರೆ ನಂಗೆ ಒಂದು ವಿಷಯ ಇನ್ನೂ ಕಾಡ್ತಾ ಇದೆ. ಅಲ್ಲಿಂದ ನಾವು ಓಡಿ ಬರ್ಬೇಕಾದ್ರೆ ಸಡನ್ ಆಗಿ ಒಂದ್ಸಲ ನಾನು ತಿರುಗಿ ನೋಡ್ಬೇಕಾದ್ರೆ ಅಲ್ಲಿದ್ದ ರೂಮ್ ಬಾಯ್ ಏನೂ ರಿಯಾಕ್ಟ್ ಮಾಡದೆ ನಮ್ಮನ್ನೇ ನೋಡ್ತಾ ಇದ್ದ. ಯಾಕೆ ಕೊಡ್ತಿದ್ದೀರಾ, ಏನು ಎತ್ತ ಅಂತ ಕೇಳೋಕೆನೆ ಬರಲಿಲ್ಲ. ಇದಿಷ್ಟನ್ನು ಕೇಳಿದ ಧನುಷ್ ಹಾಗೂ ಅವನ 2 ಫ್ರೆಂಡ್ಸ್ಗೆ ತಲೆನೇ ಕೆಟ್ಟೋಗುತ್ತೆ. ಈ ರೂಮ್ ಬಾಯ್ದೆ ಏನೋ ಕಿತಾಪತಿ ಇರಬೇಕು ಅಂತ ತಿಳ್ಕೊಂಡು ಎಲ್ಲ ಸೇರಿ ಮತ್ತೆ ಅಲ್ಲಿ ಹೋಗೋಕೆ ರೆಡಿ ಆಗ್ತಾರೆ. ಹೀಗೆ ಅಲ್ಲಿ ಬೆಳಿಗ್ಗೆ 11:30ಕ್ಕೆ ರೀಚ್ ಆಗಿ ಅಲ್ಲಿನ ಸಿಬ್ಬಂದಿ ಹತ್ರ ಮಾತಾಡೋಕೆ ಶುರು ಮಾಡ್ತಾರೆ. ಅಚ್ಚರಿ ಏನಂದ್ರೆ ಅಲ್ಲಿ ಬೆಳಗಿನ ಟೈಮಲ್ಲಿ ರೂಮ್ ಬಾಯ್ ಬೇರೆನೇ ಇರ್ತಾನೆ. ಹೀಗೆ ಅವನ ಹತ್ರ ಇನ್ನೊಬ್ಬ ಎಲ್ಲಿ ಅಂತ ಕೇಳ್ತಾರೆ. ಅದಕ್ಕೆ ಅವನು ಯಾರು ಇನ್ನೊಬ್ಬ, ಇಲ್ಲಿ ಇರೋದು ನಾವಿಬ್ರೆ, ನಾನು ಮತ್ತೆ ಮ್ಯಾನೇಜರ್ ಅಂತ ಹೇಳ್ತಾನೆ. ಇದಕ್ಕೆ ಅವರು ಇಲ್ಲ ಅಣ್ಣ, ಇಲ್ಲಿ ನಾವು ನೈಟ್ ಟೈಮಲ್ಲಿ ಬಂದಿದ್ವಿ, ಆಗ ಬೇರೆ ಯಾರು ಇದ್ರು, ಅವರು ನಮಗೆ ರೂಮ್ ಕೊಟ್ರು ಅಂತ ಹೇಳ್ತಾರೆ. ಅದಕ್ಕೆ ಅವನು ತುಂಬಾ ಶಾಕ್ ಆಗ್ತಾನೆ. ಹಾಗೆ ಒಂದು ಫೋಟೋ ತೋರಿಸಿ ಇವನ ಅಂತ ಕೇಳ್ತಾನೆ. ಆ ಫೋಟೋ ನೋಡಿ ಇವನೇ ಅಂತ ಹೇಳ್ತಾರೆ. ವಿಷಯ ಏನಂದ್ರೆ ಈ ವ್ಯಕ್ತಿ ಸತ್ತು 1 ವರ್ಷ ಆಗಿರುತ್ತೆ. ಅದನ್ನ ಕೇಳಿದ ಇವರಿಗೆ ನಂಬೋಕೆ ಆಗಲ್ಲ. ಹೀಗೆ ಆ ರೂಮ್ ಬಾಯ್ ಅಲ್ಲಿನ ಭಯಾನಕ ಕತೆ ಹೇಳೋಕೆ ಶುರು ಮಾಡ್ತಾನೆ. 1 ವರ್ಷದ ಹಿಂದೆ ಈ ಹುಡುಗ ಇಲ್ಲೇ ಕೆಲಸ ಮಾಡ್ತಿದ್ದ. ಎಲ್ಲಾ ಕಡೆ ಸಾಲ ಮಾಡಿ ಅದನ್ನ ತೀರ್ಸೋಕೆ ಆಗದೆ ರೂಮಲ್ಲಿ ನೇಣು ಹಾಕೊಂಡು ಸತ್ತೋದ. ಅದಾದ್ಮೇಲಿಂದ ಇಲ್ಲಿ ಅವನ ಆತ್ಮದ ಕಾಟ ಶುರುವಾಯ್ತು. ರಾತ್ರಿ ಟೈಮಲ್ಲಿ ಜೋರಾಗಿ ಕಿರ್ಚೋ ಸದ್ದು, ಬಂದಿರೋ ಕಸ್ಟಮರ್ಸ್ಗೆ ತೊಂದರೆ ಆಗೋದು, ಹೀಗೆಲ್ಲ ಆಗ್ತಿತ್ತು. ಹೀಗೆ ಇದನ್ನ ನೋಡಿ ನಾವು ಸಂಜೆ ಮೇಲೆ ಯಾರಿಗೂ ರೂಮ್ ಕೊಡ್ತಾನೆ ಇರಲಿಲ್ಲ. ಹಾಗೆ ನಾವು ಕೂಡ ಸಂಜೆ ಮೇಲೆ ನಿಲ್ತಾ ಇರಲಿಲ್ಲ. ಹೀಗೆ ಅವನಿಂದ ಆ ರೂಮ್ನ ಭಯಾನಕ ಕತೆ ಇವರಿಗೆ ತಿಳಿಯುತ್ತೆ. ಇದಿಷ್ಟು ಗೋವಾದಲ್ಲಿ ನಡೆದ ಘಟನೆ ಆಗಿತ್ತು. ಇದೇ ರೀತಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಥೆಗಳೊಂದಿಗೆ ಮತ್ತೆ ಬರ್ತೇನೆ. ಈಗಲೇ ನಮ್ಮ ಮೃವಂಶ್ ಫಿಲ್ಮ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.